ಇನ್ನು ಈ ದಲಿತ ಸಿಎಂ ಅಸ್ತ್ರ ಅದನ್ನು ವಾಲ್ಮೀಕಿ ಶ್ರೀಗಳು ಪ್ರಯೋಗಿಸಿದ್ದಾರೆ. ಒಂದು ವೇಳೆ ಏನಾದರೂ ಸಿಎಂ ಪಟ್ಟದಿಂದ ಕೆಳಗಡೆ ಇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದರೆ ನೀವು ಅಲ್ಲಿ ದಲಿತರನ್ನು ಕೂಡಿಸಿ. ಇದು ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹೇಳಿರುವಂಥ ಮಾತು. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಬೇಕು, ಒಂದು ವೇಳೆ ಇಳಿದರೆ ದಲಿತರನ್ನ ಕೂಡಿಸಿ. ಇದು ಶ್ರೀಗಳ ಮಾತು. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿ ಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಯಾರ್ಯಾರು ಮಾಡಬೇಕು ಅಂತ ಭಾಳ ಜನ ಇದ್ದಾರೆ. ನಮ್ಮಲ್ಲಿ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ನೀವೇನು ಹೇಳ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರೆದ್ರೆ ಏನು ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗಬೇಕಂತೀರಾ? ಹೌದು. ದಲಿತ ಸಿಎಂ ವಿಚಾರವಾಗಿ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರು ಏನು ಅಚ್ಚರಿ ಕೊಡಬೇಕಾಗಿಲ್ಲ. ಅವ್ರು ಯಾರಾದರೂ ಆದರೆ ನಿಮ್ಮ ವಿರೋಧ ಆಗುತ್ತಾ? ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ ಅವರಾದರೂ ಸಂತೋಷ. ಇನ್ನು ಈ ಪ್ರಣವಾನಂದ ಶ್ರೀಗಳದ್ದು ಬೇರೆ ವರಸೆ. ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪ್ರಣವಾನಂದ ಶ್ರೀಗಳು, ಈಡಿಗ ಮಠದ ಶ್ರೀಗಳು ಪ್ರಣವಾನಂದ ಸ್ವಾಮಿಗಳು ಡಿ ಕೆನೇನಾದರೂ ಸಿ ಎಂ ಮಾಡದಿದ್ದರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅವರಿಗೆ ತುಂಬ ಜನ ಸ್ವಾಮೀಜಿಗಳ ಬೆಂಬಲ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸಬಾರದು. ನೀವು ಡಿ ಕೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತಂತಂದರೆ ಕಾಂಗ್ರೆಸ್ ಸರ್ವನಾಶ ಅಂದಿದ್ದಾರೆ ಪ್ರಣವಾನಂದ ಶ್ರೀಗಳು. ಬನ್ನಿ, ನಮ್ಮ ಪ್ರತಿನಿಧಿ ರವಿ ಸ್ವಾಮೀಜಿಗಳ ಜೊತೆ ಮಾತಾಡಿದ್ದಾರೆ. ಸ್ವಾಮೀಜಿಗಳು ಏನು ಹೇಳ್ತಾರೆ ನೋಡ ಬನ್ನಿ. ಮಹದೇವಪ್ಪರಾದರೂ ಸಂತೋಷ. ಯಾವ ಉದ್ದೇಶಕ್ಕಾಗಿ ಬಂದಿರುವಂಥದ್ದು, ಏನೆಲ್ಲ ಪಾದಯಾತ್ರೆ ಅಂತ ಹೇಳಿದ್ರಿ, ಯಾವ ರೀತಿ ಪಾದಯಾತ್ರೆ ಮಾಡೋಕೆ ಮುಂದಾಗಿದ್ರಿ? ಹೀಗೆ ನೋಡಿ, ರಾಜ್ಯ ಸರ್ಕಾರ ಈಗಾಗಲೇ ಬಂದು 2.5 ವರ್ಷ ಆಗಿದೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ 6 ಜನ ಶಾಸಕರು, ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಈಡಿಗ ಸಮುದಾಯದಂದಿದೆ. ಕಳೆದ 2.5 ವರ್ಷವಾಗಿ ಸಾಕಷ್ಟು ಬೇಡಿಕೆಗಳು ಸರ್ಕಾರದ ಮುಂದೆ ಇಟ್ಟರೂ ಕೂಡ ರಾಜ್ಯ ಸರ್ಕಾರ ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇರೋದು ಈಗಾಗಲೇ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಈಗ ನಾವೆಲ್ಲರೂ ಕೂಡ 2A ಇದ್ದೇವೆ. ಈಗ ಅಲ್ಲಿಂದ ST ರಿಸರ್ವೇಷನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಜನವರಿ 6ನೇ ತಾರೀಕು ಕಲಬುರಗಿ ಪ್ರಿಯಾಂಕರ್ಗೆ ಕ್ಷೇತ್ರದಿಂದ, ಚಿತ್ತಾಪುರ ಕ್ಷೇತ್ರದಿಂದ ಬ್ಯಾಂಗ್ಳೂರು ವಿಧಾನಸಭೆವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಹಮ್ಮಿಕೊಂಡಿದ್ದೀವಿ. ಸುಮಾರು 700 ಕಿಲೋಮೀಟರ್ ಪಾದಯಾತ್ರೆ, 41 ದಿನದ ಪಾದಯಾತ್ರೆ. ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯ ಸಮಾನತೆ ಅಂತ ಹೆಸರಲ್ಲಿ ಬಂದಿರತಕ್ಕಂಥ ಸರ್ಕಾರ, ಇದು ಎರಡೂ ಅವರು ಕೈಬಿಟ್ಟಿದ್ದಾರೆ. ಸಮಾನತೆಯೂ ಇಲ್ಲ, ಸಾಮಾಜಿಕ ನ್ಯಾಯವೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಇದನ್ನೇ ನಾವು ಸಹಿಸಕ್ಕಾಗೋದಿಲ್ಲ. ಭಾಳ ದೊಡ್ಡ ಜವಾಬ್ದಾರಿಯನ್ನು, ಸಮುದಾಯವನ್ನೇ ಸಂಪೂರ್ಣವಾಗಿ ತುಳಿಯುವ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೈ ಎತ್ತಿಕೊಂಡಿದ್ದಾರೆ. ಈಡಿಗ ಸಮುದಾಯದ ಸಂಪೂರ್ಣ ನಾಯಕರುಗಳನ್ನೇ ತುಳಿದಿರೋದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾಗಿ ನಾವು ಇವತ್ತು ಅಹಿಂದದ ನಾಯಕ ಅಂತ ಹೇಳಿಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಯಲ್ಲಿ ಯಾವುದೂ ರೀತಿಯಲ್ಲಿರತಕ್ಕಂಥ ಭರವಸೆ ಇಲ್ಲ. ಅದಕ್ಕೋಸ್ಕರ ನಾವು 18-20 ಅತಿ ಹಿಂದುಳಿದ ಮಠಾಧಿಪತಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಅವ್ರನ್ನ ಭೇಟಿಯಾಗಿ ನಾವು ಬೆಂಬಲನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಅವರು ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿರಬಹುದು, ಆದರೆ ಅವರು ಅದರಲ್ಲಿಯೂ ಕೂಡ ಅತಿ ಹಿಂದುಳಿದ ವರ್ಗ ಇದ್ದಾರೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈಡಿಗ ಸಮುದಾಯದ ಬೇಡಿಕೆ ಇದೆ. ಅತಿ ಹಿಂದುಳಿದ ವರ್ಗದ 18-32 ಮೈನ್ಯೂಟ್ ಸಮುದಾಯಗಳು ಕೂಡ ಇವತ್ತು ಆಗ್ರಹವನ್ನು ಮಾಡುತ್ತಾ ಇದ್ದೀನಿ. ಹಾಗಾಗಿ ಇವರೆಲ್ಲರೂ ಕೂಡ ಅತಿ ಹಿಂದುಳಿದವ ಕಾರ್ಡ್ ಪ್ಲೇ ಮಾಡೋದು ಅಷ್ಟೇ, ಅಧಿಕಾರಕ್ಕೆ ಬರೋದು ಅಷ್ಟೇ. ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮದು ಎಲ್ಲ ಹೇಳುತ್ತಾರೆ, ಹೋರಾಟ ಮಾಡ್ತಾರೆ. ಆದರೆ ಆಡಳಿತ ಪಕ್ಷಕ್ಕೆ ಬಂದಾಗ ಇದೆಲ್ಲ ಮರೆತು ಬಿಡ್ತೀವಿ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇದು ಆಗಬಾರ್ದು ಅಂದ ರೀತಿಯಲ್ಲಿ ಇವತ್ತು ಪಾದಯಾತ್ರೆ ಇದೆ. ಮತ್ತು ಅತಿ ಹಿಂದುಳಿದ ಮಠಾಧೀಶರ ನೇತೃತ್ವದಲ್ಲಿ ಬ್ಯಾಂಗ್ಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡುತ್ತೇವೆ. ಅದನ್ನು ಲೀಡರ್ಶಿಪ್ ಸನ್ಮಾನ್ಯ ಶಿವಕುಮಾರ್ ಅವರು ತೆಗೆದುಕೊಳ್ಳಬೇಕು. ಈ ರಾಜ್ಯದ ಮತ್ತೊಬ್ಬ ಅತಿ ಹಿಂದುಳಿದ ನಾಯಕರುಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ದೆಲ್ಲ ಬೇಡಿಕೆ. ಇನ್ನೊಂದು ಕಡೆ ಸಾಕಷ್ಟು ಜನ ಸಿಎಂ ಬದಲಾವಣೆ ಈ ಚರ್ಚೆ ಸಂದರ್ಭದಲ್ಲಿ ಯತೀಂದ್ರ ಅವರು ನಮ್ಮ ತಂದೆನೇ 5 ವರ್ಷ ಆಗಿ ಸಿಎಂ ಮುಂದುವರಿತಾರೆ ಅಂತ ಮೇಲಿಂದ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾ ಇರುವಂಥದ್ದು. ನೋಡಿ,
ತಂದೆಯವರು ಮುಖ್ಯಮಂತ್ರಿ ಸ್ಥಾನದಲ್ಲೇ ಉಳಿಬೇಕು ಅಂತಕ್ಕಂಥದ್ದು ಒಬ್ಬ ಪುತ್ರನ ಆಶೆ ಇದ್ದೇ ಇರ್ತದೆ. ಕಾಂಗ್ರೆಸ್ ಹೈಕಮಾಂಡು ಇದರಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಣಯ ತೆಗೆದುಕೊಂಡಿಲ್ಲ ಅಂದರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಅಸ್ತಿತ್ವ ಉಳಿಯೋದಿಲ್ಲ. ಕಾಂಗ್ರೆಸ್ DK ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ದುಡಿದಕ್ಕೆ ಕೂಲಿ ಕೊಡಿ ಅಂತಕ್ಕಂಥದ್ದು ನಾವು ಕೇಳುತ್ತಾ ಇದ್ದೀವಿ, ಬೇರೆ ಏನಿಲ್ಲ. ಈಗಾದರೂ DKC ಅವರ CM ಆಗ್ಬೇಕಂತ ಬದ್ಧರಾದಿರ್ತಮ್ಮ. 100ಕ್ಕೆ 100 ನಾವೊಬ್ಬರೆಲ್ಲ ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟದಿಂದ ನಾವು ಹೇಳ್ತಾ ಇದ್ದೀವಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಆತನಿಗೆ ಅವಕಾಶ ಕೊಡಬೇಕು. ಯಾಕೆಂದರೆ ಒಕ್ಕಲಿಗರು ಆಗಬಾರ್ದ, ಒಬ್ಬರೇ ಹಿಂದುಳಿದ ಅದೇನೂ ಇಲ್ಲ, ಎಲ್ಲರೂ ಆಗಬೇಕು. ಅವರು ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ದುಡಿದದಕ್ಕೆ ಕೂಲಿ ಕೊಡಬೇಕು. CM ಬದಲಾವಣೆ ಆಗ್ತಾರಂತೀರಿ ಅಧಿವೇಶನ ಆದಮೇಲೆ? 100ಕ್ಕೆ 100 ಆಗ್ತದೆ, 100ಕ್ಕೆ 100 ಆಗ್ತದೆ. ಏನು ಇದು ಪ್ರಣವಾನಂದ ಸ್ವಾಮೀಜಿಯವರ ಮಾತು. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿ ಮೂಕಿ, TV9 ಬೆಳಗಾವಿ.